ಇದ್ರೆ ತತ್ಕ್ಷಣ 24 ತಾಸು ಒಳಗಾಗಿ ಅವರಿಗೆ ನೀರು ಸರಬರಾಜು ಮಾಡಬೇಕು ಅನ್ನುವಂತ ಒಂದು ಸೂಚನೆ ಈಗಾಗಲೇ ನಾವು ಕೊಟ್ಟಿದ್ದೇವೆ. ಅದಕ್ಕೆ ಈ ಒಂದು ಸಭೆಯಲ್ಲಿ ಪ್ರಥಮ ಆದ್ಯತೆಯಲ್ಲಿ ಬರದ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ, ಇತರ ಪ್ರಕೃತಿ ವಿಕೋಪಗಳ ಬಗ್ಗೆ ಅಥವಾ ಇನ್ನಿತರ ವಿಷಯಗಳ ಬಗ್ಗೆನೂ ಇವತ್ತೇನು ಚರ್ಚೆ ಮಾಡೋಣ. ಅದಕ್ಕೆ ತಮ್ಮ ತಮ್ಮ ಶಾಸಕರೆಲ್ಲರೂ ತಮ್ಮ ತಮ್ಮ ಸಲಹೆಗಳು ಕೊಡಿ. ಮತ್ತೆ ಈಗ ಪೂರ್ಣ ಮಾಡಬಹುದು, ಕೆರೆಗಳ ನಿರ್ಮಾಣ ಪುನಶ್ಚೇತನ ಮಾಡಬಹುದು, ಚೆಕ್ ಡ್ಯಾಮ್ ನಿರ್ಮಾಣ ಮಾಡಬಹುದು, ಇವತ್ತು ಅರ್ಥನ್ ಚೆಕ್ ಡ್ಯಾಮ್ ಮಾಡಬಹುದು, ಈ ರೀತಿ ಮೇಸನ್ರಿ ಚೆಕ್ ಡ್ಯಾಮ್ ಮಾಡಬಹುದು, ಸಮುದಾಯ ಕಾಲುವೆಗಳಲ್ಲಿ ಇಂಜೆಕ್ಷನ್ ಬೆಲ್ ನಿರ್ಮಾಣ ಮಾಡಬಹುದು, ಸಮುದಾಯ ಪ್ರಮುಖ ವಿತರಣಾ ಕಾಲುವೆ ನಿರ್ಮಾಣ ಅಂದ್ರೆ FICಗಳು ನಿರ್ಮಾಣ ಮಾಡಲಿಕ್ಕೂ ಅವಕಾಶ ಇದೆ. ಇವತ್ತು ಕ್ಷೇತ್ರ ವಿತರಣಾ ನೀರಾವರಿ ಕಾಲುವೆಗಳ ನಿರ್ಮಾಣ, ಕಂಟಿನ್ಯೂಸ್ ಕಂಟ್ರೋಲ್ ಟ್ರೆಂಚ್ ಮಾಡಬಹುದು, ಸ್ಟ್ಯಾಗರ್ಡ್ ಕಂಟ್ರೋಲ್ ಟ್ರೆಂಚ್ ಮಾಡಬಹುದು. ಈ ರೀತಿಯಲ್ಲಿ ಸುಮಾರು ಇವತ್ತು ಏನು ಬರ ಪೀಡಿತ ಪ್ರದೇಶಕ್ಕೆ ಅನುಗುಣವಾಗಿ ಇವೆಲ್ಲ ಕಾಮಗಾರಿಗಳು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಇದು ಪ್ರಚಾರ ಕೊಟ್ಟು ಇದು ಮಾಡಿದ್ರೆ ಎಫೆಕ್ಟಿವ್ ಆಗಿ ಬಹಳಷ್ಟು ಭಾಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಶಾಸಕರಿಗೆ ಹೇಳಿದ್ರು, ನಿಮ್ಮ ಗ್ರಾಮ ಪಂಚಾಯತ್ ಕಟ್ಟಡದ ಮೇಲ್ಛಾವಣಿ ಕುಸಿದಿದೆ ಅಂತ ಹೇಳಿ, ಹೊಸದಾಗಿ ನೀವು ಕಟ್ಟಡ ತೆಗೆದುಕೊಳ್ಳಲಿಕ್ಕೆ ನಿರ್ಮಾಣ ಮಾಡಲಿಕ್ಕೂ ಅವಕಾಶ ಇದೆ, ಅದಕ್ಕೆ ರಿಪೇರಿ ಮಾಡಲಿಕ್ಕೂ ಅವಕಾಶ ಇದೆ. ನಿಮ್ ಗಮನಕ್ಕೆ ಹೇಳ್ತಾ ಇದ್ದೀನಿ. ಮುಂದೆ ಹೋಗಿ DC ಅವರು. ಆಯ್ತು, ಮುಂದೆ ಹೋಗಿ, ನೆಕ್ಸ್ಟ್ ಹೋಗಿ. ಇದಂತದ್ದು ನಾವು ಕಣ್ಣಿಂದಲೇ ನೋಡ್ತಾ ಇದ್ದೇವೆ. ಸರ್ಕಾರ ನಾಳೆ ಮುಖ್ಯಮಂತ್ರಿಯವರು ಇಡೀ ರಾಜ್ಯದ ಒಂದು ಎಲ್ಲಾ ಜಿಲ್ಲೆಗಳ ಬರ ಪರಿಸ್ಥಿತಿ ಬಗ್ಗೆ ಒಂದು ಪ್ರಗತಿ ಪರಿಶೀಲನೆ ಸಭೆನೂ ಇಕ್ಕಿದ್ದಾರೆ ಸರ್. ಅಲ್ಲಿ ನಾನು ಇರ್ತಾ ಇದ್ದೇನೆ, ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ನಿಮ್ಮ ಗದಗದ್ದು ಪ್ರಸ್ತಾವನೆ ಮಾಡ್ತೇನೆ. ನಮ್ಮ ಜಿಲ್ಲೆಯಲ್ಲೂ ಅದೇ ಪರಿಸ್ಥಿತಿ ಇದೆ. ಇವೆಲ್ಲ ಆದಷ್ಟು ಶೀಘ್ರದಲ್ಲಿ ಬರ ಅಂತ ಹೇಳಿ ಘೋಷಣೆ ಮಾಡಿ, ಏನು ಬರ ಪರಿಹಾರ ಕಾಮಗಾರಿಗಳು ಅಥವಾ ರೈತರಿಗೆ ಪರಿಹಾರ ಕೊಡುವಂಥದ್ದು ಇರ್ಬೋದು, ಕುಡಿಯ ನೀರು ಇರ್ಬೋದು, ಇತರ ಏನು ಯಾರು ಗುಳೆ ಹೋಗದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥದ್ದು ಇರ್ಬೋದು, ಅದೆಲ್ಲ ಮಾಡಲಿಕ್ಕೆ ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ತರ್ತೇನೆ ಸರ್. ಮತ್ತೆ ನಮ್ಮ ಇಲಾಖೆ ವತಿಯಿಂದ ಏನು PBG ರಾಮ್ಜಿ ಇದೆ ಅಥವಾ ಕುಡಿಯ ನೀರಿನ ವ್ಯವಸ್ಥೆ ಮಾಡುವಂಥದ್ದಿದೆ ಗ್ರಾಮೀಣ ಭಾಗದಲ್ಲಿ, ಅದನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು ಕಾಲ ಕಾಲಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಈ ರೀತಿಯಲ್ಲಿ ಸಭೆಯನ್ನು ಮಾಡಿ ಅವ್ರಿಗೆ ಸರ್ಕಾರದ ಏನು ಕಾರ್ಯಕ್ರಮಗಳಿದ್ದಾವೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ.